ಒಂದು ಸೈಡ್ ಪಡ್ಡಿನ ಹಂಚಿಟ್ಟೇನೆ, ಒಂದು ರಸಮ್ ಒಗ್ಗರಣೆ ಎಣ್ಣೆ ಹಾಕ್ತೀನಿ. ಇದೇ ಒಗ್ಗರಣೆನ ಸ್ವಲ್ಪ ಚಟ್ನಿಗೆ ಹಾಕ್ಬಿಡ್ತೇನೆ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಆಮೇಲೆ ಕರಿಬೇವು, ಮೆಂತ್ಯ ಪುಡಿ, ಆಮೇಲೆ ಒಂದಿಷ್ಟು ಹಿಂಗೆ ಪಡ್ಡಿಗೆ ಎಣ್ಣೆ ಹಾಕ್ತೀನಿ. ಪಡ್ಡಿ ನೀಟಿಗೆ ಉಪ್ಪು ಹಾಕಿ ಇದಕ್ಕೆ ಜಾಸ್ತಿ ನೀರು ಹಾಕಿ ಗಟ್ಟಿನೇ ಇರಬೇಕು. ಚಟ್ನಿ ಮಿಕ್ಸರ್ ಹಾಕಿದ್ದೈತಿ, ಇದು ರಸಮ್ ಮಿಕ್ಸರ್ ಹಾಕಿದ್ದೈತಿ. ಚಟ್ನಿಗೆ ಒಗ್ಗರಣೆ ಇದು ರೆಡಿ ಆಯ್ತು. ಅದು ಪಡ್ಡು ಹಾಕೀನಿ, ಸಣ್ಣ ಇದು ಮಿಕ್ಸರ್ ಹಾಕೊಂಡ್ಬಂದಿದ್ದು ಪೇಸ್ಟ್. ಇದು ನೋಡಿರಿ, MTRದ ರಸಮ್ ಪುಡಿ ಮತ್ತು ಧನಿಯಾ ಪುಡಿ ಐತಿ. ಇದನ್ನು ಹಾಕ್ತಾರೆ, ಎರಡು ಒಂದೊಂದು ಟೀ ಸ್ಪೂನ್ ಅಷ್ಟೇ. ಇದು MTR ರಸಮ್ ಪೌಡ್ರ್. ಇದು ನಮ್ಮ ಮನ್ಯಾಗ ಮಾಡಿದ ಧನಿಯಾ ಪುಡಿ ಇರ್ತೈತಿ. ಇದು ಸ್ವಲ್ಪ ಚಲೋ ಫ್ರೈ ಆದಮೇಲೆ ಚಲೋ ರಸಮ್ ಮಾಡಿದ್ರೆ ಆಮೇಲೆ ಇದು ಹುಂಚಿಕಾಯಿ ನೆಂದಿಟ್ಲ ಅವು ನೀರು ಚೆಲ್ಲಿ ಸ್ವಲ್ಪ ಕಿವುಚ್ಬೇಕು. ಅಂದ್ರೆ ರಸ ಬಿಡ್ತೈತಿ ಮತ್ತು ಇನ್ನೂ ಹೆಚ್ಚಿದಾಗ್ತೈತಿ. ಈ ರಸಮ್ ಹುಳಿ ಹುಳಿ ಇದ್ರೂ ಚಲೋ ಅನ್ನಿಸ್ತೈತಿ. ಸ್ವಲ್ಪ ಪೆಪ್ಪರ್ ಹಾಕ್ತೇನೆ, ಪೆಪ್ಪರ್ ಪುಡಿ. ಇದು ನೋಡಿ, ಸ್ವಲ್ಪ ಪೆಪ್ಪರ್. ಈ ಮೆಣಸು ಹಾಕ್ತಿದ್ರೆ ಚಲೋ ಅನ್ನಿಸ್ತೈತಿ. ಈಗ ಇದು ಮಿಕ್ಸರ್ ಸಾಚಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಹುಂಚಿಕಾಯಿ ಹುಳಿ ಎಲ್ಲನೂ ಹಾಕ್ಬಿಡ್ತೇನೆ. ಒಂದು ಕುಡಿ ಜಸ್ಟ್ ಹಿಂಗೆ ಬುರುಗ್ ಬರಾಕ್ಬೇಕು ಅಂದ್ರೆ ಬಂದು ಮಾಡಿ. ಇನ್ನೂ ಒಂದು ಗ್ಲಾಸ್ ನೀರು ಹಾಕ್ತೇನೆ. ಉಪ್ಪು ಹಾಕ್ಬೇಕು, ಹಾಕಿಲ್ಲ ಇದಕ್ಕೆಲ್ಲ ಹಳ್ಳುಪ್ಪು ಚಲೋ ಇರ್ತೈತಿ. ಪಪ್ಪಾಗಿ ಮಾಡ್ತೀನಿ. ಹಾಗೆ ಮ್ಯಾಲ ಒಂದು ಸ್ವಲ್ಪ ಎಣ್ಣೆ ಹಾಕಿ ಆ್ಯಕ್ಚುಲಿ ಅವ್ರಿಗೆ ಬಿಸಿ ಇಷ್ಟ, ಬಟ್ ರವಿಗೆ ಎಲ್ಲ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಎದ್ದ ತಕ್ಷಣ ಅವರಿಗೆ ಕಾಲು ಮಾಡಿಸಿ ಮಾಡೋದು ಲೇಟ್ ಆಗ್ತೈತಿ. ಅದಕ್ಕೆ ಹಾಕಿ ಇಟ್ಟು ಹೋಗ್ತಾನೆ.
ಚಟ್ನಿಗೆ ಒಂದು ಸ್ವಲ್ಪ ಉಪ್ಪು ಮರ್ತಿದ್ದೆ ನಾನು ಕೂಡ ಉಪ್ಪು ಹಾಕಿದೆ. ಆಮೇಲೆ ನೀರು ಹಾಕಿ ಒಂದು ಕನ್ಸಿಸ್ಟೆನ್ಸಿ ಚೆನ್ನಾಗಿ ತೆಗೆದು ಬಾಕ್ಸಲ್ಲಿ ಹಾಕಿ ರವಿ ಆಫೀಸ್ಗೆ ತಿಂತಾರೆ. ಪರ್ಫೆಕ್ಟ್. ಹೆಚ್ಚಕ್ಕೆ ಇಲ್ಲಿ ಜನ ಇದನ್ನು ಮಾಡಿ ಭಾಳ ನೀರು ಹಾಕ್ಬಿಡ್ತಾರೆ. ಫುಲ್ ನೀರು ಇರ್ತೈತಿ. ಒಂಥರ ಸಾರು ಥರ ಕಲಿಸ್ಕೊಂಡು ತಿಂತಾರೆ. ಬಟ್ ಡೈರೆಕ್ಟ್ ಇದೆ. ಸಲಾಡು ಹೆಚ್ಚಿಟ್ಟಿನಿ. ಸಲಾಡು ಹಾಕಿಬಿಡ್ತೀನಿ. ಶೋನ ಕ್ಯಾರೆಟ್ ಒಂದೇ ತಿಂತಾರೆ. ಕ್ಯಾರೆಟ್ ಹಾಕ್ತೀನಿ ಫಸ್ಟು. ಇದು ರವಿಗೆ ಸ್ವಲ್ಪ ಕ್ಯಾರೆಟ್ ಇದು ಡಾಬಿ ಸೌತಿಗೆ ಇಷ್ಟ ಆಗುತ್ತೆ. ಬರೀ ಸೌತಿಗೆ ತಿಂತಿದ್ದಾರೆ. ರವಿಗೆ ಶನಾಬಾಯಿ ರಾತ್ರಿ ಎಲ್ಲ ಬಾಕ್ಸ್ ಓದಿಟ್ಟಿರ್ತೀನಿ. ಎಲ್ಲ ಸಿಗುತ್ತಿಲ್ಲ ಬೆಳಿಗ್ಗೆ. ಎಷ್ಟು ನನಗೆ ನಾನೇ ಇಟ್ಟಿಟ್ಟು ಬಂದುಬಿಡ್ತೀನಿ. ಅಂದರೆ ಭಾಳ ದಿನ ಆಗ್ತದೆ. ಸ್ವಲ್ಪ ಸಂಜೋರು ಇರ್ತೀನಿ. ನಮ್ಮ ಮನೆಯೊಳಗೆ ನಾವು ಪರ್ಟಿಕ್ಯುಲರ್ ಪ್ಲೇಸ್ ಮಾಡ್ಕೊತೀವಿ. ಇಲ್ಲ ಎಲ್ಲ ಮಿಕ್ಸ್ ಹಾಕ್ಕೊಂತಂದು ಡಾಲಿ ಇಲ್ಲಿ ಈ ಕಡೆ ಹೆಜ್ಜೋಗಿರ್ತೀನಿ. ಶೋನಾಗಿರಲಿ ಮಿಡಲ್ಲಿ. ನಾಷ್ಟಾನೂ ಆಗಿದ್ದು. ಈ ರವಿದೆ ಸ್ವಲ್ಪ ಬಿಸಿ ಐತಿ. ಪ್ಯಾಕ್ ಮಾಡಲ್ಲ. ಅದು ಮತ್ತೆ ಆಗ್ಬಿಡ್ತೈತೆ. ಚಟ್ನಿ ಹರಿಸ್ತೈತಿ. ಆಗಿತ್ತು ರಸಮ್. ಇಷ್ಟು ಒಂದು ಕುದಿ ಬಂದರೆ ಸಾಕು. ಇದನ್ನು ಬಂದ್ ಮಾಡಿ ಸ್ವಲ್ಪ ಶಾಂಡ್ಗೆ ಕರಿತೇನೆ ಅವ್ರಿಗೆ. ಅನ್ನ ಮತ್ತು ರಸಮ್ ರೆಡಿ. ಮಕ್ಕಳಿಗೆ ಅನ್ನ ರಸಮ್ ಸ್ವಲ್ಪ ಕಲಿಸಿ ನಾನು ರಸಮ್ ಎಕ್ಸ್ಟ್ರಾ ಇರ್ತೀನಿ. ಸ್ವಲ್ಪ ಆರು ಸಲ ಅನ್ನ ತಗೋತಿರ್ತೀನಿ.
ಇವನ್ನಿಷ್ಟು ಡಬ್ಬಿ ಒಳಗೆ ಹಾಕಿದ್ರೆ ನನ್ನ ಕೆಲಸ ಮುಗಿತೈತಿ. ನಾವು ವಾಕಿಂಗ್ ಸೈಕ್ಲಿಂಗ್ ಹೋಗ್ತೀನಿ. ಮತ್ತು ಇವತ್ತು ವುಮೆನ್ಸ್ ಇದು ಐತಿ, ಪ್ರೇಯರ್ ಐತಿ. ಸೊ 10 ಗಂಟೆ ಹಂಗೆ ಹೋಗಬೇಕು. ಬಂದಮೇಲೆ ಒಂದು ಸ್ವಲ್ಪ ಕಸ ಪರಿಶಿ ಬಟ್ಟೆ ಬಂದೆ ಮಾಡಬೇಕು. ಇವತ್ತು ಸ್ವಲ್ಪ ಫಾಸ್ಟಾಗಿ ಕೆಲಸ ಮಾಡ್ಕೋಬೇಕು. ಲೇಟ್ ಆದರೆ ಚಲೋ ಅನ್ಸಂಗಿಲ್ಲ. ಹಂಗೆ ಬರುವಾಗ ಸ್ವಲ್ಪ ಮಾರ್ಕೆಟ್ ಹೋಗಿ ಮತ್ತು ಅವು ಸಾಮಾನು ಬೇಕಾಗ್ಯಾವ ತೊಗೊಂಬರ್ತೀನಿ. ಇವತ್ತು ರಾತ್ರಿ ಶೋನಾ ನೂಡಲ್ಸ್ ಮಾಡಂದಾಳೆ. ನೂಡಲ್ಸ್ ಒಂದು ಸ್ವಲ್ಪ ವೆನಿಗರ್ ಏನಿಲ್ಲ ಮನೆಯೊಳಗೆ ಉಣ್ಣಿಲ್ಲ. ಈಕೆ ಅನ್ನ ರಸಮ್ ತಿನ್ನೋದ ಈ ಶಾವಿಗೆ ಸಲಾಡ್ ತಿಂತಾಳೆ. ನನ್ನ ಕೆಲಸ ಆಯ್ತು ನೋಡ್ರಿ. ಇದೆಲ್ಲ ಡಬ್ಬಿ ಇದು ಮಾಡಿಟ್ಟೆ. ಸ್ಪೂನು ಇಟ್ಟೆಪ್ಪ, ಮರ್ತ್ಬಿಡ್ತೇನೆ. ನಾವು ಸ್ಪೂನ್ ಇದ್ದಾವೆ ತಿನ್ನಕ್ಕೆ ಬರಲ್ಲ. ಈಗ ಸ್ವಲ್ಪ ರಸಮ್ ಇದ್ದದಕ್ಕೆ ಒಂದು ಕವರ್ ಹಾಕಿಟ್ಬಿಡ್ತೇನೆ. ಏನೋ ನೀಟ್ ಪ್ರೂಫ್ ಅದ. ಹುಡುಗರು ಆ ಕಡೆ ಒಗ್ದಾಡ್ತಿರ್ತಾರೆ ಕ್ಯಾರಿ. ಅದಕ್ಕೆ ಅದನ್ನ ಹಾಕಿಟ್ಬಿಟ್ರೆ ಟೆನ್ಷನ್ ಆಗಲ್ಲ.